ಮಲಯಾಳಂ ಚಿತ್ರರಂಗದಲ್ಲಿ ಯಾವ ರೀತಿಯಾಗಿ ಅನ್ಯಾಯ ಆಗ್ತಿದೆ ಅದೇ ರೀತಿಯಲ್ಲೂ ಕೂಡ ಕನ್ನಡ ಚಿತ್ರರಂಗದಲ್ಲೂ ಕೂಡ ಕೆಲವೊಂದು ಕಡೆ ಆಗ್ತಿದೆ. ಆ ಸಮಸ್ಯೆಗಳನ್ನು ಬಗೆಹರಿಸಬೇಕಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರನ್ನು ಕೆಲವೊಂದಷ್ಟು ಜನ ನಟ ನಟಿಯರು ಕೂಡ ಭೇಟಿಯಾಗಿ ಸಮಸ್ಯೆ ಬಗೆಹರಿಸುವಂಥ ಮನವಿಯನ್ನು ಕೂಡ ಮಾಡಿದರು. ಸಂಬಂಧಪಟ್ಟಂತೆ ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಭೆಯನ್ನು ಕೂಡ ನಡೆಸಿದರು. ಈ ಒಂದು ಸಭೆಯಲ್ಲಿ ಹಲವಾರು ನಟಿಯರು ಕೂಡ ಭಾಗಿಯಾಗಿದ್ದರು, ನಿರ್ಮಾಪಕರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಭಾವನಾ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಭಾವನಾ ಮೇಡಮ್, ಈಗ ಸಭೆಯಲ್ಲಿ ಕೂಡ ತಾವು ಕೂಡ ಭಾಗಿಯಾಗಿದ್ರಿ, ಏನೆಲ್ಲ ಚರ್ಚೆ ಆಯಿತು? ಮೊದಲಿಗೆ ತುಂಬ ಅದು ಶ್ಲಾಘನೀಯ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಫೈರ್ ಅನ್ನೋ ಒಂದು ಸಂಸ್ಥೆಯಿಂದ ಕೊಟ್ಟಂತಹ ಒಂದು ಲೆಟರಿಗೆ ಸ್ಪಂದಿಸಿ ನಮಗೆ ನಾಗಲಕ್ಷ್ಮಿ ಚೌಧರಿ ಅವರು ಇವತ್ತಿನ ಮಹಿಳಾ ಆಯೋಗ ಕರ್ನಾಟಕ ರಾಜ್ಯ ಸರ್ಕಾರದ ಅಧ್ಯಕ್ಷರಾಗಿದ್ದಾರೆ. ಅವರು ಬಂದು ಇವತ್ತಿಲ್ಲಿ ಈ ಸಭೆಗೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ರು. ಹಾಗೆ ನಮ್ಮಲ್ಲಿ ಏನೇನು ನಡೀತಾ ಇದೆ, ನಿಜವಾದ ರೀತಿಯೆಲ್ಲ ತೊಂದರೆಗಳಾಗಿದೆಯಾ ಅನ್ನುವಂಥದ್ದು ಕೇಳುವಂಥ ಪ್ರಯತ್ನ ಮಾಡಿದ್ರು. ಇದಕ್ಕೊಂದು ಕೂಲಂಕಷವಾದ ಚರ್ಚೆಗಳಾಯಿತು. ಟೆಕ್ನಿಕಲಿ ಅದರಲ್ಲಿ ಒಂದು ಅವ್ರು ಹೇಳಿದಂಥದ್ದು, ಅದಕ್ಕಿಂತ ಎಲ್ಲದಕ್ಕಿಂತ ಈ ಮುಂಚೆಯ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರಾದ ಕೆ ಸಿ ವೆಂಕಟೇಶ್ ಅವರು ಸಹ ಅಂದರೆ ಚಿತ್ರರಂಗ ಅಂದರೆ ಏನು ಅನ್ನುವಂಥದ್ದು ಒಂದು ತಿಳುವಳಿಕೆಯನ್ನು ಅವರು ಕೊಟ್ಟರು, ಸವಿಸ್ತಾರವಾಗಿ ಒಂದು ತಿಳುವಳಿಕೆ ಕೊಟ್ಟರು, ಹೇಗೆ ನಡೆಯುತ್ತೆ ಚಿತ್ರೀಕರಣ, ಏನೇನಾಗತ್ತೆ ಅಂತ. ಈಗ ನಾನು ಹೇಳೋ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈಗ ಮೇಡಮ್ ಅವ್ರು ಬಂದಾಗಲೇ ಒಂದು ತಪ್ಪಾಗಿದೆ, ನನಗೆ ಅದೊಂದು ಮಾತು ಹಿಡಿಸಿಲ್ಲ. ಯಾಕಂದರೆ ಕವಿತಾ ಲಂಕೇಶ್ ಅವ್ರು ಏನು ಹೇಳಿದ್ರು, ಫೈರಿನ ಅಧ್ಯಕ್ಷೆಯಾಗಿ ಅವರು ಇವತ್ತು ಬಂದಿದ್ದಾರೆ, ಅವ್ರೇನು ಹೇಳಿದ್ರು, ನಾವು ಆಗಲೇ ಎಲ್ಲ ವಿಷಯ ಅವ್ರಿಗೆ ಸವಿಸ್ತಾರವಾಗಿ ಹೇಳಿದ್ದೀವಿ ಅಂತ ಹೇಳಿದ್ರು. ಮೊದಲಿಗೆ ನನ್ನ ಪ್ರಶ್ನೆ ಫೈರಿಗಿರುವಂಥದ್ದು, ಅವರು ಚಿತ್ರರಂಗದಿಂದ ಬಾಹಿರವಾಗಿ ನಾವು ಚಿತ್ರರಂಗದವರು ಅಂತ ಹೇಳ್ಕೊಳ್ಬೇಕಂದ್ರೆ ನಾನು ಇದರಲ್ಲಿನ ಚೌಕಟ್ಟಲ್ಲಿರ್ಬೇಕು, ನಾನು ಈ ವಾಣಿಜ್ಯ ಮಂಡಳಿಯ ಚೌಕಟ್ಟಲ್ಲಿರ್ಬೇಕು, ನಾನು ನಮ್ಮ ಕಲಾವಿದರ ಸಂಘದ ಚೌಕಟ್ಟಿನಲ್ಲಿ ಬರಬೇಕು. ಯಾಕಂದರೆ ವಾಣಿಜ್ಯ ಮಂಡಳಿ ಏನು ಹೇಳುತ್ತೆ ಅದಕ್ಕೆ ಸ್ಪಂದಿಸಲೇಬೇಕಾಗುತ್ತೆ. ನಾವು ಪ್ರತಿ ಸತಿ ಮೀಟಿಂಗ್ ಕರೆದಾಗ ಈ ಚೌಕಟ್ಟು ನಮ್ಮಲ್ಲೇ ಇರುವಂತಹ ಯೂನಿಯನ್ಗಳೇನಿದೆ ಅದೆಲ್ಲದೂ ಒಳಗೊಂಡು ಈ ವಾಣಿಜ್ಯ ಮಂಡಳಿ ಒಂದು ಅಡ್ರೆಸ್ ಮಾಡಬೇಕು ಅಂತ ಇಲ್ಲ. ಆದರೆ ಆ ಜವಾಬ್ದಾರಿಯನ್ನು ಅವ್ರು ತಗೊಂಡು ಈಗ ಸಾಕಷ್ಟು ವರ್ಷಗಳಿಂದ ನಮಗೆ ಒಂದು 50-60 ಈಗ 90 ವರ್ಷನ ನಾವು ಕಂಡಿದ್ದೀವಿ. ಆದರೆ ಇಷ್ಟು ವರ್ಷಗಳಿಂದ ಅವರು ಒಂದು ಜವಾಬ್ದಾರಿ ತೊಗೊಂಡು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಅದನ್ನು ನೆರವೇರಿಸ್ತಾ ಬಂದಿದ್ದಾರೆ. ಹಾಗಾಗಿ ಇವರು ಚಿತ್ರರಂಗದಿಂದ ಬಾಹಿರವಾಗಿ ಹೋಗಿದ್ದಾರೆ ಅಲ್ಲಿ ಅನುಮೋದನೆ ಕೊಡಲಿಕ್ಕೆ. ಆ ಅನುಮೋದನೆ ಅವ್ರು ಬಾಹಿರವಾಗಿ ಕೊಟ್ಟಾಗ ಅವ್ರು ಬಾಹಿರವಾಗೇ ಕೇಳಬೇಕಾಗಿತ್ತು. ಇಲ್ಲಿ ಬಂದು ಕೇಳೋಕ್ಕೆ ಆಗದೇ ಇಲ್ಲ ಅವರಿಗೆ. ಹೇಗಾಗುತ್ತೆ? ನೀವು ಇಲ್ಲಿಲ್ವಲ್ಲ, ನೀವು ಹೋಗಿರೋದು ಇಲ್ಲಿಂದ ಬಾಹಿರವಾಗಿ ಹೋಗಿ ನೀವು ಅನುಮೋದನೆಯನ್ನು ಕೊಟ್ಟಿದ್ದೀರಾ, ಕಂಪ್ಲೇಂಟ್ಸ್ ಕೊಟ್ಟಿದ್ದೀರಾ. ಯಾರ ಮೇಲೆ ಕೊಟ್ಟಿದ್ದೀರಾ? ಚಲನಚಿತ್ರ ರಂಗದ ಮೇಲೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಯಾವ ಕೇಸು ದಾಖಲೆಗಳೇ ಆಗಿಲ್ಲ. ನೀವು ಕಂಪ್ಲೇಂಟೇ ಕೊಡೋದಿದ್ರೆ ಹಾಗಾದರೆ ನೀವು ಸರಿಯಾಗಿ ನಿರ್ಮಾಪಕನೋ ನಿರ್ಮಾಣ ಸಂಸ್ಥೆನೋ ನಿರ್ದೇಶಕ ನಿಮ್ಮ ಜೊತೆ ಯಾರು ನಡ್ಕೊಂಡಿದ್ದಾರೆ ಅವರನ್ನು ನೇರವಾಗಿ ನೀವು ತಪ್ಪಿತಸ್ಥರನ್ನಾಗಿ ಅಥವಾ ಮಾಡಿ ಆರೋಪವನ್ನು ಮಾಡಬೇಕಾಗಿತ್ತು ಒಂದು. ಆಗ ಯು ಕ್ಯಾನ್ ಗೋ ಟು ಎನಿಬಡಿ. ನಾನಲ್ಲ, ಚಿತ್ರರಂಗರ ವಾಣಿಜ್ಯ ಮಂಡಳಿ ಯಾರಿಗೂ ಹೇಳಲಿಲ್ಲ. ಈ ಶ್ರುತಿ ಹರಿಹರನ್ ಅವರ ಕೇಸ್ ಆದಾಗ ಅದೇ ಮೊಟ್ಟ ಮೊದಲ ಕೇಸ್ ನಾವೆಲ್ಲರೂ ಕಣ್ಣಾರೆ ನೋಡಿದ್ದು. ಇಲ್ಲಿ ಬಂದಾಗ ಇಲ್ಲಿ ಮಾತುಕತೆ ಆಯಿತು, ಅವಾಗ ಅಂಬರೀಷ್ ಸರ್ ಇದ್ದರು, ಎಲ್ಲ ಆಯಿತು. ಅದನ್ನು ಹೊರತುಪಡಿಸಿ ಅವರು ಕೋರ್ಟಿಗೆ ಹೋದರು. ಕೋರ್ಟಿಗೆ ಹೋದ್ಮೇಲೆ ಯಾರಿಗೆ ಅಧಿಕಾರ ಇದೆಯಾ? ನಾವೆಲ್ಲರೂ ಮಾತಾಡೋಕ್ಕಾಗತ್ತಾ? ಇಲ್ಲ. ಆಗ ನಾವು ಕೋರ್ಟಿಗೆ ಹೋಗಬೇಡಿ, ನೀವು ಹೋಗಿದ್ದು ತಪ್ಪು ಅಂತ ಹೇಳಿದರೆ ಆಗ ಧ್ವನಿಯನ್ನು ಹೆಚ್ಕೋವಂಥ ಕೆಲಸ ಅಂತ ಆಗುತ್ತೆ. ಧ್ವನಿಯನ್ನು ಹೆಚ್ಕೋವಂಥ ಕೆಲಸ ಎಲ್ಲ ಆಗಿದೆ. ಅವರು ನನ್ನ ಧ್ವನಿ ಇಲ್ಲಿ ಸರಿಯಾಗಿ ಕೇಳಿಲ್ಲ, ನಾನು ನಿರೀಕ್ಷಿಸಿದಂತಹ ಉತ್ತರ ನನಗೆ ಇಲ್ಲಿ ಬರಲಿಲ್ಲ ಅಂತ ಕೋರ್ಟ್ ಮೆಟ್ಲೆ ಹೇರಿದ್ದಾರೆ, ಅವರು FIR ಹಾಕ್ಕೊಂಡಿದ್ದಾರೆ. ಅದಕ್ಕೆ ಅವರು ಹೋಗಿದ್ದಾರೆ ಕೋರ್ಟಿಗೆ. ಇದು ಯಾವಾಗ ಈ ರೀತಿಯ ಸಮಿತಿಗಳಾಗಬೇಕಪ್ಪ ಅಂತ ಹೇಳಿದ್ರೆ, ಕೇಸ್ಗಳಾಗಿ ಅದನ್ನು ನಿರ್ಲಕ್ಷ್ಯತೆಯನ್ನು ನಾವೆಲ್ಲರೂ ತೋರಿಸಿದಾಗ, ಅದಕ್ಕೆ ನಾವು ಆನ್ಸರೇ ಕೊಟ್ಟಿಲ್ಲ ಅಂತ ಹೇಳಿದಾಗ ಹಾಗಾಗತ್ತೆ. ಇನ್ನೊಂದಕ್ಕೆ ನನ್ನ ಆಕ್ಷೇಪ ಇತ್ತು, ಬರೀ ಮಹಿಳೆಯರು ಮಾತ್ರ ಎಲ್ಲರೂ ಸೈನ್ ಮಾಡಬೇಕು, ಮಹಿಳೆಯರು ಮಾತ್ರ ಬರಬೇಕು ಮೀಟಿಂಗಿಗೆ ಅಂತೆಲ್ಲ ಹೇಳಿದಾಗ ನಾನು ಅದಕ್ಕೆ ಒಪ್ಕೊಂಡಿಲ್ಲ. ಯಾಕಂದರೆ ನಮ್ಮ ಚಲನಚಿತ್ರರಂಗ ಬರೀ ಮಹಿಳೆಯರಿಂದ ಇಲ್ಲ, ಎಲ್ಲ ರಂಗಗಳು, ಟ್ರೇಡಿಂಗ್, ಬಿಸ್ನೆಸ್. ನಾನು ಅದೇ ಹೇಳೋದು, ಇವತ್ತಿಗೆ ಇವತ್ತು ಮೀಟಿಂಗಿಗೆ ನಮಗೆ ನೇರವಾಗಿ ನೋಡಬೇಕು ಅಂತ ಹೇಳಿದ್ರೆ, ಆ ಥರ ನೋಡಬೇಕಂತ ಹೇಳಿದ್ರೆ ನಮ್ಮಲ್ಲಿ ಗೌರ್ಮೆಂಟ್ ಅಪಾಯಿಂಟೆಡ್ ಆಗೋರು ಬರೀ ಸೆನ್ಸರ್ ಬೋರ್ಡ್ ಅವ್ರು ಮಾತ್ರ. ಅದು ಕೇಂದ್ರ ಸರ್ಕಾರದಿಂದ ಇನ್ಫಾರ್ಮೇಷನ್ ಬೋರ್ಡ್ ಇಂದ ನೇರವಾಗಿ ಅಪಾಯಿಂಟ್ ಮಾಡ್ತಾರೆ. ಅವರ ವಿದ್ಯಾಭ್ಯಾಸದ ಅರ್ಹತೆಗಳನ್ನು ಒಳಗೊಂಡು ಅವರನ್ನು ಅಪಾಯಿಂಟ್ ಮಾಡುವಂಥದ್ದು. ಆ್ಯಕ್ಚುಲಿ ನೋಡೋಕೆ ಹೋದರೆ ಅವ್ರು ಸರ್ಕಾರದಿಂದ ಒಂದು ಬಾಡಿ ಬಂದು ನಮ್ಮನ್ನು ನೋಡಬೇಕಂತ ಹೇಳಿದ್ರೆ ಮಹಿಳಾ ಆಯೋಗ ಅಲ್ಲ, ನಮ್ಮನ್ನು ನೋಡಬೇಕಾಗಿರೋರು ಸೆನ್ಸರ್ ಬೋರ್ಡ್ ಅವ್ರು ಬರಬೇಕಾಗುತ್ತೆ. ಹಾಗೆ ನೋಡಬೇಕಂತ ಹೇಳಿದ್ರೆ, ಯಾಕಂದರೆ ಚಿತ್ರದಲ್ಲಿ ಏನಾಗ್ತಿದೆ ತೆರೆ ಮೇಲೆ ಅದನ್ನು ನಿರ್ಧಾರ ಮಾಡೋರು ಅವರೇ, ಸರ್ಟಿಫಿಕೇಟ್ ಕೊಡೋರು ಅವ್ರು ಬರಲಿ, ಚಿತ್ರೀಕರಣದ ವೇಳೆಯಲ್ಲೂ ಬರಲಿ, ನೋಡಬೇಕು ಅಂತ ಆದರೆ ದಟ್ ಸಂಬಡಿ ಹ್ಯಾಸ್ ಟು ಅಪೀಲ್ ಟು ದ ಕೋರ್ಟ್ ಆ್ಯಂಡ್ ದ ಕೋರ್ಟ್ ಹ್ಯಾಸ್ ಟು ಗಿವ್ ಅ ಡಿರೆಕ್ಷನ್. ಆಯಿತಾ?
ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇದು ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟಲ್ಲಿ ನಿರ್ಮಾಣ ಆಗಿರುವಂಥ ಸಂಸ್ಥೆ ಇದು ಕೋಆಪರೇಟಿವ್ ಸೊಸೈಟಿ. ನಮಗೆ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಹೇಳಿದ್ರು ಪಾಶ್ ಬರಬೇಕಂತ, ಅಂದರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆ್ಯಕ್ಟಲ್ಲಿ ನಾವು ಬರಬೇಕಂತ. ಅದಿರೋದು ಎಂಪ್ಲಾಯ್ಮೆಂಟ್ ಆ್ಯಕ್ಟಲ್ಲಿ ಇದೆ. ಎಂಪ್ಲಾಯ್ಮೆಂಟ್ ಆ್ಯಕ್ಟಲ್ಲಿ ಬರೋಕ್ಕೆ ನಾವು ಸರ್ಕಾರದ ಅಡಿಯಲ್ಲಿ ಇಲ್ಲ, ಸರ್ಕಾರ ನಮ್ಮನ್ನು ಗುರುತಿಸಿಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲ, ನಮ್ಮನ್ನು ಇಂಡಸ್ಟ್ರಿ ಕಾರ್ಪೊರೇಷನ್ ಆ್ಯಕ್ಟಲ್ಲಿ ಹಾಕಿ ಅವಾಗ ತಾನಾಗೇ ಬರುತ್ತೆ, ಅವಾಗ ಸರ್ಕಾರ ನಮ್ಗೆ ಹಣ ಕೊಡಬೇಕಾಗತ್ತೆ. ಎಲ್ಲದಕ್ಕೂ ಹಣ ಆಗುತ್ತೆ ಸರ್. ಇವ್ರು ಹೇಳಿದ್ರು NGO ಸೇರಿಸ್ಕೊಳ್ಳಿ ಅಂತ. ಸರ್, ಬರೋಕ್ಕೆ ಹೋಗೋಕ್ಕೆ ದುಡ್ಡು ಕೊಡಬೇಕು. ಅದನ್ನೆಲ್ಲ ಈ ನಿರ್ಮಾಪಕನ ತಲೆ ಮೇಲೆ ಹಾಕೋಕ್ಕಾಗತ್ತಾ ಸರ್? ಯಾರು ಕೊಡ್ತಾರೆ ಇದಕ್ಕೆಲ್ಲ? ಇದು ನನ್ನ ಪ್ರಶ್ನೆ. ಮೇಡಮ್, ಈಗ ಸಮಿತಿ ರಚನೆ ಮಾಡಬೇಕಾ ಬೇಡವಾ ಅನ್ನೋದು ಒಂದಷ್ಟು ಚರ್ಚೆ ಆಗ್ತದೆ ಸರ್. ಬೇಡನೇ. ನಾನು 100% ಬೇಡ ಅಂತ ಹೇಳೋದು. ಯಾಕಂದರೆ ಇದು ಇವಾಗ ಇಷ್ಟೋ ತನಕ ನಾನು ಹೇಳಾಯಿತು ಯಾಕೆ ಬೇಡ ಅಂತ ಹೇಳಿದ್ದೀನಿ. ನಮ್ಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ಕೇಸು ದಾಖಲಾಗಿಲ್ಲ. ಆಯಿತು. ನಮ್ಮ ಮುಖ್ಯಮಂತ್ರಿಗಳು ತುಂಬ ಸಹೃದಯಿಗಳು. ಅವರು ಒಂದು ಕನ್ಸಿಡರ್ ಮಾಡಿ ಇವ್ರು ಹೋಗಿ, ಕವಿತಾ ಲಂಕೇಶ್ ಅವರೆಲ್ಲ ಹೋಗಿ, ವಿಜಯಮ್ಮ ಅವ್ರು ಯಾಕೆ ಹೋದರು ಅಂತ ಗೊತ್ತಿಲ್ಲ, ಅಷ್ಟು ಹಿರಿಯ ಪತ್ರಕರ್ತರಾಗಿ ಅವ್ರು ಹೋಗಿದ್ರು. ಅವರೆಲ್ಲ ಹೋಗಿದ್ದಕ್ಕೆ ಅವ್ರಿಗೊಂದು ಗೌರವ ಕೊಟ್ಟು ಆಗಲಿ ನಮ್ಮ ಇದು ಹೋಗಲಿ, ಮಹಿಳಾ ಆಯೋಗದವ್ರು ಹೋಗಲಿ ಅಂತ ಹೇಳಿದ್ದಾರೆ. ದಟ್ ಈಸ್ ಕ್ವೆಶ್ಚನಬಲ್ ಆ್ಯಸ್ ಇಟ್ ಈಸ್. ಓಕೆ, ಬಿಕಾಸ್ ವೆನ್ ನಥಿಂಗ್ ಹ್ಯಾಸ್ ಹ್ಯಾಪೆಂಡ್ ಹಿಯರ್, ಇಲ್ಲೇನೋ ಒಂದು ಕೇಸ್ ಆಗಿತ್ತು ಅಂದರೆ ಅವಾಗ ಅವ್ರು ಬರ್ಬೋದು ಪರಿವೀಕ್ಷಣೆ ಮಾಡಲಿಕ್ಕೆ, ಪರಿವೀಕ್ಷಕರಾಗಿ. ಆಗಲಿಲ್ಲ ಅಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ರು ಹೇಳ್ತಿದ್ದಾರೆ ಇವತ್ತು ಬಾಯಿ ಮಾತಲ್ಲಿ, ನೀತು ಹೇಳಿದ್ರು ನನಗೆ ಹಂಗಾಗಿದೆ ಹಿಂಗಾಗಿದೆ ಅಂತ. ಶಿ ಹ್ಯಾಸ್ ಟು ಪುಟ್ ಇಟ್ ಇನ್ ರೈಟಿಂಗ್. ವೇರ್ ಹ್ಯಾಸ್ ಶಿ ಗಿವನ್ ದ ಕಂಪ್ಲೇಂಟ್? ಕೊಟ್ಟಿಲ್ಲ ಅಲ್ಲ. ಸುಮ್ಮನೆ ಬಾಯಿ ಮಾತಲ್ಲಿ ತುಂಬ ಜನ ಹುಡುಗಿಯರಿಗೆ ಆಗ್ತದೆ, ತುಂಬ ಜನ ಹುಡುಗಿಯರಿಗೆ ಆಗ್ತದ್ರೆ ನೀವೇ ಸಂಸ್ಥೆ ಮಾಡ್ಕೊಂಡಿದ್ದೀರಾ, ಯು ಗೋ ಅಹೆಡ್, ನೋಬಡಿ ಈಸ್ ಸ್ಟಾಪಿಂಗ್. ಆದರೆ ನನ್ನ ಸಮಸ್ಯೆನ ನಾನು ಇನ್ನೊಬ್ರು ತಲೆ ಮೇಲೆ ಹೇರೋಕ್ಕಾಗಲ್ಲ. ನಾನು ಮಾಡೋಕ್ಕೆ ತಯಾರಿದ್ದೀನಾ? ಬನ್ನಿ ಅಮ್ಮ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನಾನೇ ಒಂದು ಸಂಸ್ಥೆ, ಅವ್ರು ಏನಂತ ಹೇಳ್ಕೊಂಡಿಲ್ಲ ಅಲ್ಲ, ಅವ್ರು NGOನಾ? ಏನವರು ಯಾವ ಆ್ಯಕ್ಟ್ ಅಡಿಯಲ್ಲಿದ್ದಾರೆ? ಅವ್ರನ್ನ ಕೇಳಿ ನೀವು ಮೊದಲು, ಅವ್ರನ್ನ ಕೇಳಿ. ಸುಮ್ಮನೆ ಫೈರ್ ಅಂತ ಅವ್ರು ಚೇತನಿಗೆ ಏನ್ರಿ ಸಿನಿಮಾ ಮಾಡಿದಾರೇನ್ರಿ? ಅವರು ನಿರ್ಮಾಣ ಮಾಡಿದಾರಾ? ಆ್ಯಕ್ಟಿಂಗೇ ಬಿಟ್ಟಿದ್ದಾರೆ ಅವ್ರು. ಯಾಕಂತ ಕೇಳಿ ಅವರಿಗೆ. ಇದಿಷ್ಟು ಭಾವನವರ ಮಾತಾಯಿದೆ. ಕ್ಯಾಮ್ರಾಮನ್ ಜಯರಾಮ್ ಜೊತೆ ಮಲಂಡಲೇಶ್, ಪವರ್ TV, ಬೆಂಗಳೂರು.